ಕಾಲದಿಂದ ಮಾಡ್ತಿದ್ವಿ ಸರ್ ನಾವು. ಇದನ್ನ ಈ ಟಗರನ್ನ ಬಂಡೂರು ಕುರಿ ಅಂತ ಹೇಳ್ತೀವಿ. ಇದನ್ನ ಬಿತ್ತನೆಗೆ ಅಂತ ಬಿತ್ತನೆ ಪರ್ಪಸ್ಗೋಸ್ಕರ ನಾವು ಶಿವಮೊಗ್ಗ ಫಾರ್ಮ್ ಹೌಸ್ ಕೊಟ್ಟಿದೀವಿ. 1,48,000 ಕೊಟ್ಟಿದೀವಿ ಅಣ್ಣ. ಇದನ್ನ 8 ತಿಂಗಳು ಮರಿ. ಇದು ಬ್ರೀಡಿಂಗ್ ಪರ್ಪಸ್ಗೋಸ್ಕರ ಕೊಟ್ಟಿದೀವಿ. ಇದು ಐತೆ. ನಮ್ ತಂದೆ ನಮ್ ಮುತ್ತತ್ತ ಕಾಲದಿಂದನೂ ಇದನ್ನ ವ್ಯಾಪಾರ ಮಾಡ್ಕೊಂಡು ಬಿಟ್ಟಿದ್ರು. ನಾನು ಇದನ್ನ BCA ಓದ್ತಿದ್ದೀನಿ ಮೈಸೂರಲ್ಲಿ. ಓದ್ತಿದ್ದು ಇದನ್ನ ಕಂಟಿನ್ಯೂ ಮಾಡ್ತಿದ್ದೀನಿ. ಇದನ್ನ ಓದ್ಕೊಂಡು ಇದನ್ನ ಈ ತಳಿ ಉಳಿಸ್ಬೇಕು ಅಂತ ಅಂದ್ಕೊಂಡು ಇದ್ ಮಾಡ್ತಿದ್ವಿ. ಯಾಕಂದ್ರೆ ಇನ್ನೊಬ್ರ ಹತ್ರ ಕೆಲ್ಸಕ್ಕೆ ಹೋಗೋ ಬದಲು ಇದ್ರಲ್ಲೇ ನಮ್ಗೆ ಆದಾಯ ಇದೆ. ನಮ್ದು ಇದ್ರಲ್ಲಿ ಜಾಸ್ತಿ ಏನು ಬೆಳಗ್ಗೆಯಿಂದ ಇಲ್ಲೇ ಇರ್ಬೇಕು ಅಂತ ಏನಿಲ್ಲ. ಬೆಳಿಗ್ಗೆ 1 ಅವರ್, ಸಾಯಂಕಾಲ 1 ಅವರ್ ಟೈಮ್ ಸ್ಪೆಂಡ್ ಮಾಡಿದ್ರೆ ಸಾಕು. ಇದರಿಂದ ಒಳ್ಳೆ ಆದಾಯನೂ ಐತೆ. ಹಂಗಾಗಿ ಇದನ್ನೇ ಕಂಟಿನ್ಯೂ ಮಾಡ್ಕೊಂಡು ಹೋಗ್ತಿದೀವಿ. ನಾವು ಎಜುಕೇಶನ್ ಮಾಡ್ತಿದೀವಿ. ಇದನ್ನ ಬಂಡೂರು ತಳಿ ನಾವು ಉಳಿಸ್ಬೇಕು ಅಂತನೂ ಅದೊಂದು ಪರ್ಪಸ್ ಮಾಡ್ಕೊಂಡು ಹೋಗ್ತಿದೀವಿ. ಒಳ್ಳೆ ನೆಮ್ಮದಿನೂ ಇದೆ, ಇದರಿಂದ ಆದಾಯನೂ ಇದೆ. ಹಂಗಾಗಿ ಇದನ್ನ ಸೇರ್ಗಡೆ ಮಾಡ್ಕೊಂಡು ಮಗುಕ್ಕೆ 40 ಕುರಿ ಕೊಟ್ಟಿದೀವಿ. ಇದೊಂದು ಟಗರು ಕೊಟ್ಟಿದೀವಿ ಟೋಟಲ್. ಬಿತ್ತನೆಗೆ ಅಂತ ಇದು ಕೊಡ್ತಿದೀವಿ ನಾವು. 1,48,000 ಕೊಟ್ಟಿದೀವಿ. ಎಷ್ಟು?